ಈ ಕೋಟೆ ಒಂದು ಕಾಲಕ್ಕೆ ಪ್ರತಿಷ್ಠೆಯ ಕೋಟೆಗಳಲ್ಲಿ ಒಂದಾಗಿತ್ತು. ಇದನ್ನು ಗೆದ್ದುಕೊಳ್ಳಿಕ್ಕಾಗಿ ವಿಜಯನಗರದ ಅರಸರು, ಆದಿಲ್ ಶಾಹಿಗಳು, ಪೇಶ್ವೆಯವರು, ಟಿಪ್ಪು ಸುಲ್ತಾನ್, ಬ್ರಿಟಿಷರು ಇವರೆಲ್ಲರೂ ಕೂಡ ಕಾದಾಟವನ್ನು ಮಾಡಿದರು ಅಂತ ಇಂಡೋ ಇಸ್ಲಾಮಿಕ್ ಶೈಲಿ ಅಂತ ನಾವೇನು ಕರಿತೀವಿ ಆ ರೀತಿಯ ಕಮಾನಿನ ಬಾಗಿಲುಗಳನ್ನು ಈ ಮೇಲ್ಭಾಗದಲ್ಲಿ ನಾವು ಕಾಣಬಹುದು. 100-500ರಲ್ಲಿರ್ತಕ್ಕಂಥ ಒಂದು ನಗರ ಧಾರವಾಡ. ಚಾಲುಕ್ಯರ ಕಾಲದ 6ನೇ ವಿಕ್ರಮಾದಿತ್ಯನ ಶಾಸನ ಆಗಿರೋದ್ರಿಂದ ಕಲ್ಯಾಣ ಚಾಲುಕ್ಯರು ಈ ನಾಡನ್ನು ಆಳಿದರು. 100-500 ಅಂದರೆ ಈಗಿನ ನರೇಂದ್ರ ಅಂತ ನಾವೇನು ಕರಿತೇವೆ, ಧಾರವಾಡ ತಾಲೂಕಿನಲ್ಲಿರ್ತಕ್ಕಂಥ ಒಂದು ಚಿಕ್ಕ ಹಳ್ಳಿ ಅದು. ಆ ಹಳ್ಳಿ 500 ಹಳ್ಳಿಗಳ ಒಂದು ಕೇಂದ್ರ ಸ್ಥಾನ ಆಗಿತ್ತು. ಅದರಲ್ಲಿ ಧಾರವಾಡವು ಕೂಡ ಸೇರಿತ್ತು. ಈ ಕಡೆ 10 ಅಡಿಯ ಬಾಗಿಲು, ಆ ಕಡೆ 10 ಅಡಿಯ ಬಾಗಿಲು ಅಂತಂದರೆ 20 ಅಡಿ ಅಗಲದ 18 ಅಡಿ ಎತ್ತರದ ಬಾಗಿಲುಗಳಿವು ಅಂತ ಕಾಣಿಸ್ತದೆ. ಕೆಲವು ದಾಖಲೆಗಳ ಪ್ರಕಾರ ಆನೆಗಳಿಂದಲೇ ಈ ಬಾಗಿಲುಗಳನ್ನ ಹಾಕಿಸ್ತಾ ಇದ್ರು ಮತ್ತು ತೆಗೆಸ್ತಾ ಇದ್ರು. ಕನ್ನಡಿಗರೇ ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಮೇಡಮ್. ಫಸ್ಟ್ ಕನ್ನಡಿಗರಿಗೆ ನಮಸ್ಕಾರ ಮಾಡಿ ಮೇಡಮ್ಗೆ ನಮಸ್ಕಾರ ಮಾಡಿದೆ. ಯಾಕೆ ಗೊತ್ತಾ, ನಮ್ಮ ಕನ್ನಡಿಗರಿಗೆ ಇತಿಹಾಸ ತಿಳಿಸೋಕ್ಕೆ ಇವತ್ತು ಬಂದಿರೋದು ಧಾರವಾಡ ಭಾಗದ ನನಗೆ ಇವತ್ತು ಸಿಕ್ಕಿರೋದು ಇತಿಹಾಸ ತಜ್ಞೆ ಸಿಕ್ಕಿದ್ದಾರೆ. ಇದುವರೆಗೂ ಕೂಡ ಇತಿಹಾಸ ತಜ್ಞ ಸಿಗ್ತಾ ಇದ್ರು. ಫಸ್ಟ್ ಟೈಮು ಲೇಡಿ ಇತಿಹಾಸಗಾರ ಸಿಕ್ಕಿದ್ದಾರೆ. ಖುಷಿ ಆಯಿತು ಮೇಡಮ್ ನಿಮ್ಮನ್ನು ನೋಡಿ. ಕಾಲ್ ಮಾಡಿದ ತಕ್ಷಣ ಆಯಿತು ಮೇಡಮ್ ಬರ್ತೀನಿ, ನಾನು ಹುಬ್ಳಿಲಿದ್ದೀನಿ, ನಿಮಗೋಸ್ಕರ ಮತ್ತೆ ನಾನು ಧಾರವಾಡಕ್ಕೆ ಬರ್ತೀನಿ ಅಂತ ಹೇಳಿದೆ. ಮೇಡಮ್ ನಿಮ್ಮ ಪರಿಚಯ ಮಾಡ್ತೀನಿ. ನಮಸ್ಕಾರ, ನಾನು ಹನುಮಾಕ್ಷಿ ಗೋಗಿ ಅಂತ. ಮೂಲತಃ ನಾನೊಬ್ಬ ಸರ್ಕಾರಿ ಅಧಿಕಾರಿ, ಸಹಕಾರ ಸಂಘಗಳ ಅಪರ ನಿಬಂಧಕಿಯಾಗಿ ನಿವೃತ್ತಳಾಗಿದ್ದೇನೆ. ಆದರೆ ಪ್ರಾರಂಭದಿಂದಲೂ ನನಗೆ ಇತಿಹಾಸದ ಬಗ್ಗೆ ತುಂಬ ಆಸಕ್ತಿ. ಅದರಲ್ಲಿಯೂ ನಾನೊಬ್ಬ ಶಾಸನ ತಜ್ಞೆ ಅಂತ ಹೆಸರು ಮಾಡ್ಕೊಂಡಿದ್ದೀನಿ. ಎಲ್ಲಿಯೇ ಶಾಸನಗಳಿದ್ದರೂ, ಕಲ್ಲು ಮೇಲಿರಲಿ ಅಥವಾ ತಾಮ್ರಪತ್ರಗಳಿರಲಿ ಅಥವಾ ಈ ಹಸ್ತಪ್ರತಿಗಳು ಅಂತ ನಾವೇನು ಕರಿತೇವೆ, ತಾಳೆಗರಿಗಳು ಮತ್ತು ಕಾಗದ ದಾಖಲೆಗಳು, ಇವೆಲ್ಲವುಗಳನ್ನು ಓದುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ನಿಮ್ಮಿಂದ ಈ ಡಿಜಿಟಲ್ ಮಾಧ್ಯಮದಲ್ಲಿ ಧಾರವಾಡದ ಇತಿಹಾಸ ಆರಂಭವಾಗುತ್ತೆ. ಸ್ನೇಹಿತರೆ, ನಿಮ್ಮ ಬೆಂಬಲ ಸದಾ ನಮ್ಮ ಜೊತೆ ಇರಲಿ. ಬನ್ನಿ ಮೇಡಮ್, ಕೋಟೆ ಹತ್ರ ಹೋಗಿ ಕೋಟೆ ಇತಿಹಾಸನ ನಮ್ಮ ಡಿಜಿಟಲ್ ಮಾಧ್ಯಮದ ವೀಕ್ಷಕರಿಗೆ ತಿಳಿಸ್ತಾರೆ. ಆ ಶಾಸನಗಳಲ್ಲಿ 1-2 ಮಾತ್ರ ಈಗ ನೀವು ನೋಡಬಹುದು. ಯಾವ ಶಾಸನಗಳು ಈಗ ನಮಗೆ ಸಿಗ್ತಾ ಇಲ್ಲ. 2 ಇವಾಗ ಪ್ರೆಸೆಂಟ್ ಸಿಟಿಲೇ ಇದೆ. ಒಂದು ದುರ್ಗಾದೇವಿ ದೇವಸ್ಥಾನದಲ್ಲಿ ಇತ್ತು ಅಂತ ಹೇಳ್ತಾರೆ. ಮೊನ್ನೆ ಹುಡುಕಿದಾಗ ನನ್ನ ಕಣ್ಣಿಗೆ ಬೀಳಲಿಲ್ಲ, ಅದನ್ನು ಬೀಳಲಿಲ್ಲ. ತುಕಡಿ ಆಗಿತ್ತು, 4 ತುಕಡಿ. ಅದನ್ನು ಸಿಮೆಂಟ್ ಹಾಕಿ ಜೋಡಿಸಿದ್ರು. ಅದು ಈಗ ಕಾಣಿಸ್ತಾ ಇಲ್ಲ ನಮಗೆ. ಹಾಗೇನೆ ನಾಶ ಆಗೋಗ್ತಾ ಇದೆ ಎಲ್ಲಾನು ಕೂಡ. 9 ಶಾಸನಗಳಿವೆ ಅಂತ ಹೇಳ್ತಾರೆ ಪ್ರಾರಂಭದೊಳಗನೆ. ಧಾರವಾಡ ಜಿಲ್ಲೆಯಲ್ಲಿ, ಧಾರವಾಡ ನಗರದೊಳಗೆ, ನಗರದಲ್ಲೇ 9 ಶಾಸನಗಳಿವೆ. 2 ಜಿಮ್ಖಾನಾ ಕ್ಲಬ್ನಲ್ಲಿ ಆವರಣದಲ್ಲಿ ಇದ್ವು ಅಂತ ಹೇಳ್ತಾರೆ. ಈಗ ಅವು ಕೂಡ ಅಲ್ಲಿ ಕಾಣಿಸಿಗ್ತಾ ಇಲ್ಲ. ಅವು ಮೊದಲು ಇಲ್ಲಿ ಕೋಟೆಯಲ್ಲೇ ಇತ್ತಂತೆ. ಆಮೇಲೆ ಈ ಹೊಂಡದ ವೀರಭದ್ರೇಶ್ವರ ದೇವಸ್ಥಾನ ಅಂತಿದೆ ಮೈಲಾರಲಿಂಗನ ಗುಡ್ಡದ ಹತ್ರ, ಅಂದರೆ JSS ಕಾಲೇಜ್ ಇದೆಯಲ್ಲ, ಅದ್ರ ಬ್ಯಾಕ್ ಸೈಡ್. ಅದು ಕೂಡ ಈಗ ನಮಗೆ ಲಭ್ಯ ಇಲ್ಲ. ಒಂದು KRIನಲ್ಲಿದೆ ಅಂತ ಹೇಳ್ತಾರೆ, ಅದು ಮಾತ್ರ ಸಿಗ್ತದೆ. ಎಲ್ಲವೂ ಕೂಡ ತ್ರುಟಿತ ಮತ್ತು ಒಡಕು. ಒಂದೇ ಒಂದು ದೊಡ್ಡ ಶಾಸನ ಇರೋದು 1117ರ ಶಾಸನ. ಅದೇ ದುರ್ಗಾದೇವಿ ದೇವಸ್ಥಾನದಲ್ಲಿ ಇದ್ದದ್ದು. ಈಗ ಅದು ಕೂಡ ನಮಗೆ ಲಭ್ಯ ಇಲ್ಲ. ಅದರಲ್ಲಿ ಕಲ್ಯಾಣ ಚಾಲುಕ್ಯ ಅರಸ 6ನೇ ವಿಕ್ರಮಾದಿತ್ಯ ಅಂತ ಬರ್ತಾನೆ. ಅವನ ಪಟ್ಟಮಹಾದೇವಿ ಮಲಯಮತಿ ದೇವಿ ಅಂತ. ಆಕೆಯ ಕಾಲದೊಳಗೆ ಈ ಭಾಗನ ಕುಂದೂರು-ಐನೂರು ನಾಡು ಅಂತ ಕರೀತಾರೆ. ಇದನ್ನು ಕುಂದೂರು-ಐನೂರಲ್ಲಿರ್ತಕ್ಕಂಥ ಒಂದು ನಗರ ಧಾರವಾಡ. ಈ ಧಾರವಾಡವನ್ನು ಆಳ್ತಾ ಇರ್ತಾನೆ ಅವನು. ಆ ಸಂದರ್ಭದಲ್ಲಿ ಸೋಮೇಶ್ವರ ದೇವಸ್ಥಾನಕ್ಕೆ ಭೂದಾನವನ್ನು ಕೊಟ್ಟಿರ್ತಕ್ಕಂಥ ಉಲ್ಲೇಖ ಆ ಶಾಸನದಲ್ಲಿದೆ. ತುಂಬ ಸುದೀರ್ಘ, ಅಂದರೆ ಸುಮಾರು 39 ಸಾಲುಗಳ ಅತ್ಯಂತ ದೊಡ್ಡ ಶಾಸನ ಈ ಧಾರವಾಡ ನಗರದಲ್ಲಿ ನಮಗೆ ಲಭ್ಯ ಇರುವಂಥದ್ದು. ಅದನ್ನು ಬಿಟ್ಟರೆ ಇನ್ನುಳಿದ 8 ಶಾಸನಗಳು ಕೂಡ ತ್ರುಟಿತ ಇದೆ ಮತ್ತು ಸವೆದ ಸ್ಥಿತಿಯಲ್ಲಿವೆ. ಈಗ ಸದ್ಯ ಸ್ಥಳದಲ್ಲಿ ಅವು ಲಭ್ಯ ಇಲ್ಲ. ಆ ಕಾರಣದಿಂದಾಗಿ ಇವತ್ತು ನಾವೆಲ್ಲ ಏನು ಹೇಳ್ತೇವೆ, ಧಾರವಾಡ ಅಂತಂದರೆ ಇದಕ್ಕೆ ಬಹಳಷ್ಟು ಒಳ್ಳೆಯ ಹೆಸರುಗಳಿವೆ. ಪೇಡಾನಗರಿ ಅಂತ ಹೇಳ್ತಾರೆ, ಧಾರಾನಗರಿ ಅಂತ ಹೇಳ್ತಾರೆ, ವಿದ್ಯಾಕಾಶಿ ಅಂತ ಹೇಳ್ತಾರೆ. ಹಾಗೆಯೇ ಇಲ್ಲಿ ಇದಕ್ಕೆ ನಿವೃತ್ತರ ಸ್ವರ್ಗ ಅಂತ ಹೇಳ್ತಾರೆ, ಸಾಂಸ್ಕೃತಿಕ ರಾಜಧಾನಿ ಅಂತ ಹೇಳ್ತಾರೆ. ಇಷ್ಟೆಲ್ಲ ವಿಶೇಷಣಗಳನ್ನ ಹೊತ್ತಿಕೊಂಡಿರ್ತಕ್ಕಂಥ ಈ ಧಾರವಾಡ ಕವಿಗಳ ನಾಡು ಅಂತ ತಮಗೆ ಗೊತ್ತಿದೆ. ಸಾಹಿತಿಗಳು ಇಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂಥದ್ದು. ಯಾರಾದರೂ ಒಂದು ಕಲ್ಲನ್ನು ಬೀಸಿ ಸುಭಾಷ್ ರಸ್ತೆಯಲ್ಲಿ ಎಸೆದ್ರೆ ಯಾವುದಾದ್ರೂ ಒಬ್ಬ ಸಾಹಿತಿಯ ತಲೆಗೆ ಅದು ಬೀಳ್ತದೆ ಅನ್ನುವಂತಹ ಒಂದು ಮಾತು ಕೂಡ ಇದೆ. ಇದು ಹಿಂದೂಸ್ತಾನಿ ಸಂಗೀತಗಾರರ ನೆಲೆಬೀಡು. ಭೀಮಸೇನ್ ಜೋಶಿಯವರು ಕೂಡ ಈ ನಾಡಿನಲ್ಲೇ ಕಲಿತದ್ದು. ಗಂಗೂಬಾಯಿ ಹಾನ್ಗಲ್ ಧಾರವಾಡ ನಗರದಲ್ಲೇ ಜನಿಸಿದರು ಅಂತ ಹೇಳ್ತಾರೆ. ಪಂಡಿತ್ ಬಸವರಾಜ ರಾಜಗುರುಗಳು, ಮಲ್ಲಿಕಾರ್ಜುನ್ ಮನ್ಸೂರ್ ಅವರು, ಗುರವ್ ಅವರು,
ವೆಂಕಟೇಶ್ ಕುಮಾರ್ ಅವರು, ಈ ಎಲ್ಲ ಹಿಂದೂಸ್ಥಾನಿ ಸಂಗೀತಗಾರರು ಇದೇ ಊರಿನಲ್ಲಿ ಇದ್ದಂಥವರು. ಹಾಗೆಯೇ ಚಿತ್ರಕಲೆಗೂ ಕೂಡ ತುಂಬ ಸುಪ್ರಸಿದ್ಧವಾದ ಊರಿದು. DV ಹಾಲ್ಭಾವಿಯವರು, ಬಾಳೆಕಾಯಿಯವರು, ಇವರೆಲ್ಲರೂ ಕೂಡ ಇದೇ ಊರಿನಲ್ಲಿ ಇದ್ದರು ಅಂತ ಹೇಳ್ತಾರೆ, ಒಳ್ಳೆಯ ಚಿತ್ರಕಲಾವಿದರು. ಹಾಗೆಯೇ ಸಾಹಿತಿಗಳಲ್ಲಿ ಅತ್ಯಂತ ಸುಪ್ರಸಿದ್ಧರಾದಂತಹ ಸಮನ್ವಯ ಕವಿ ಅಂತ ಹೆಸರಾದಂತಹ ಚನ್ನವೀರ ಕಣವಿಯವರು, ಹಾಗೆಯೇ ಇಲ್ಲಿ ವಿಮರ್ಶಕರಾದಂಥ ಗಿರಡ್ಡಿ ಗೋವಿಂದರಾಜರು, GS ಆಮೂರವರು ಕೂಡ ಇದ್ದರು. ಸುಪ್ರಸಿದ್ಧ ಸಮಗ್ರ ಸಂಶೋಧಕರಾದ ಕಲಬುರ್ಗಿಯವರು ಕೂಡ ಇದೇ ಊರಿನಲ್ಲಿ ಇದ್ದರು ಅಂತನ್ನೋದನ್ನು ನಾವು ನೋಡಬೇಕು. ಚಂದ್ರಶೇಖರ ಕಂಬಾರರು ಕಲಿತಂತಹ ಊರು ಧಾರವಾಡ, ಕರ್ನಾಟಕ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ, ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಸಾಹಿತಿಗಳು. ಈ ರೀತಿ ಎಲ್ಲ ಸಾಹಿತಿಗಳ ತವರೂರಾಗಿರ್ತಕ್ಕಂತಹ ಈ ಊರು ಇತಿಹಾಸವನ್ನು ನಾವು ನೋಡಿಕೊಂಡಾಗ 9ನೇ ಶತಮಾನದಿಂದ ಶಾಸನಗಳಿಗೆ ಸಿಗ್ತವೆ ಅಂತ ನಾನು ತಮಗೆ ಹೇಳಿದ್ದೀನಿ. ಆದರೆ ನಮಗೆ ಖಚಿತವಾಗಿ ಸಿಗೋದಂಥದ್ದು ಕಲ್ಯಾಣ ಚಾಲುಕ್ಯರ ಕಾಲದ 6ನೇ ವಿಕ್ರಮಾದಿತ್ಯನ ಶಾಸನ ಆಗಿರೋದ್ರಿಂದ ಕಲ್ಯಾಣ ಚಾಲುಕ್ಯರು ಈ ನಾಡನ್ನು ಆಳಿದರು. ತದನಂತರ ಈ ಭಾಗವನ್ನು ಆದಿಲ್ ಶಾಹಿಗಳು ಆಳ್ತಾರೆ, ವಿಜಯನಗರದ ಅರಸರು ಆಳ್ತಾರೆ, ಆಮೇಲೆ ಆದಿಲ್ ಶಾಹಿಗಳು ಆಳ್ತಾರೆ, ಪೇಶ್ವೆಗಳು ಕೂಡ ಆಳ್ತಾರೆ. ಅದಾದ ನಂತರ ಇದನ್ನು ಟಿಪ್ಪು ಸುಲ್ತಾನ್ ಮತ್ತು ಅವನ ತಂದೆ ಹೈದರ್ ಅಲಿ ಕೂಡ ಆಳ್ತಾರೆ ಅನ್ನೋದನ್ನು ನಾವು ಗಮನಿಸಬೇಕು. ಅದಾದಮೇಲೆ ಈ ಊರು ಕ್ರಿಶಕ 1818ರಲ್ಲಿ ಬ್ರಿಟಿಷರ ಕೈವಶ ಆಗ್ತದೆ. ಈ ಇತಿಹಾಸವನ್ನು ನಾವು ಗಮನಿಸಿದಾಗ ಈ ನಾಡಿಗೆ ಒಂದು ಒಳ್ಳೆಯ ಹೆಸರಿತ್ತು. ಕುಂದೂರು ಐನೂರು ಅಂದರೆ ಈಗಿನ ನರೇಂದ್ರ ಅಂತ ನಾವೇನು ಕರಿತೇವೆ, ಧಾರವಾಡ ತಾಲೂಕಿನಲ್ಲಿರ್ತಕ್ಕಂಥ ಒಂದು ಚಿಕ್ಕ ಹಳ್ಳಿ ಅದು. ಆ ಹಳ್ಳಿ 500 ಹಳ್ಳಿಗಳ ಒಂದು ಕೇಂದ್ರ ಸ್ಥಾನ ಆಗಿತ್ತು. ಅದರಲ್ಲಿ ಧಾರವಾಡವು ಕೂಡ ಸೇರಿತ್ತು. ಆ ಶಾಸನದಲ್ಲಿ ಸ್ಪಷ್ಟವಾಗಿ ಧಾರವಾಡ ಅಂತಲೇ ಉಲ್ಲೇಖ ಇದೆ. ಹಾಗೆಯೇ ಮುಂದೆ ವಿಜಯನಗರದ ಕಾಲಕ್ಕೆ ಇದಕ್ಕೆ ಧಾರವಾಡ ಬೇಂಟೆ ಅಂತಕ್ಕಂಥ ಒಂದು ಪ್ರಾಂತದ ಹೆಸರು ಕೂಡ ಬರ್ತದೆ. ಈ ಕೋಟೆಯ ವಿಷಯಕ್ಕೆ ನಾವು ಹೇಳಬೇಕಾದ್ರೆ ಹಿಂದುಗಡೆ ಕಾಣಿಸ್ತಾ ಇರ್ತಕ್ಕಂಥ ಈ ಕೋಟೆ ಸುಮಾರು 1403ರಲ್ಲಿ ನಿರ್ಮಾಣ ಆಯಿತು ಅಂತ ಹೇಳ್ತಾರೆ. ವಿಜಯನಗರದ ಅರಸರ ಆಳ್ವಿಕೆಯೊಳಗೆ ಒಬ್ಬ ಅಧಿಕಾರಿ, ಅವನ ಹೆಸರು ಧಾರಾರಾವ್ ಅಂತ ಬರ್ತದೆ. ಆ ಧಾರಾರಾವ್ ಅನ್ನುವನು ಈ ಕೋಟೆಯನ್ನು ಕಟ್ಟಿಸಿದ ಅನ್ನುವಂತಕ್ಕಂಥದ್ದು. ಅದಾದ ನಂತರ 1573ರಲ್ಲಿ ಔರಂಗಜೇಬ್ ಅವನ ಕೈವಶ ಆಗ್ತದೆ ಈ ಕೋಟೆ. ಮುಂದೆ 1600ರಲ್ಲಿ ಸುಮಾರಿಗೆ 17ನೇ ಶತಮಾನದೊಳಗೆ ಇದು ಮೊದಲು ಆದಿಲ್ ಶಾಹಿಗಳ ವಶಕ್ಕೆ ಹೋಗ್ತದೆ. ಅದಾದ ನಂತರ ಮತ್ತೆ ತಿರ್ಗಾ ಪೇಶ್ವೆಯವರ ವಶಕ್ಕೆ ಹೋಗ್ತದೆ. ಬಾಲಾಜಿ ಬಾಜಿರಾವ್ ಪೇಶ್ವಾ ಈ ಭಾಗವನ್ನು ಆಳ್ತಾನೆ. ಶಿವಾಜಿಯು ಕೂಡ ಈ ಕೋಟೆಯನ್ನು ಗೆದ್ದಿದಂತಹ ಒಂದು ಇತಿಹಾಸ ಇದೆ. ಅದಾದ ನಂತರ ಈ ಕೋಟೆಯನ್ನು ಟಿಪ್ಪು ಸುಲ್ತಾನ್ 1678ರಲ್ಲಿ ಹೈದರ್ ಅಲಿ ಮತ್ತು ಟಿಪ್ಪು ಇಬ್ಬರು ಸೇರಿ ಈ ಕೋಟೆಯನ್ನು ವಶಪಡಿಸಿಕೊಳ್ತಾರೆ. ಕೊನೆಯಲ್ಲಿ 1818ರಲ್ಲಿ ಬ್ರಿಟಿಷರು ಇದನ್ನು ತಮ್ಮ ಸ್ವಾಧೀನಕ್ಕೆ ತೆಗೆದುಕೊಳ್ತಾರೆ. ಹಾಗಾಗಿ ಈ ಕೋಟೆ ನಿರ್ಮಾಣ ಆಗಿರ್ತಕ್ಕಂಥ ಕಾಲದಿಂದ ಹಿಡಿದು ಬ್ರಿಟಿಷರ ಕೈವಶವಾಗುವವರೆಗೂ ಕೂಡ ಅವರ ಸ್ವಾಧೀನದಲ್ಲೇ ಇತ್ತು. ಅದಾದ ನಂತರ ಈ ಕೋಟೆಯ ಬಗ್ಗೆ ವಿವರಗಳು ನಮಗೆ ಸಿಗುವಂಥದ್ದು ಇಷ್ಟು ಮಾತ್ರ. ಮೇಡಮ್, ಕೋಟೆ ಇದ್ಮೇಲೆ ಅರಮನೆ ಇರಲೇಬೇಕಲ್ಲ? ಕೋಟೆಯಲ್ಲಿ ಅರಮನೆ ಇತ್ಯಾದಿಗಳು ಎಲ್ಲಿದ್ವು ಅಂತ ಗೊತ್ತಿಲ್ಲ. ಅದರ ಕೋಟೆ ಭಾಗದಲ್ಲಿನೇ ಇವತ್ತು ನಾವು ದುರ್ಗಾದೇವಿ ದೇವಸ್ಥಾನ ಅಂತ ಕರೀತಕ್ಕಂತಹ ಭಾಗ ಇದೆ. ಈ ಕೋಟೆ ಭಾಗದಲ್ಲೇ ಸುಮಾರು 3 ಶಾಸನಗಳು ಸಿಕ್ಕಿವೆ ಅಂತ ಅನ್ನೋದನ್ನು ಕೂಡ ಅದು ಈಗ ಜಿಮ್ಖಾನಾ ಕ್ಲಬ್ನಲ್ಲಿ ಇಡಲಾಗಿದೆ ಅನ್ನುವಂಥ ವಿಷಯವನ್ನು ನಾನು ಪ್ರಸ್ತಾಪಿಸಿದೆ. ಹಾಗಾಗಿ ಈ ಕೋಟೆ ಒಂದು ಕಾಲಕ್ಕೆ ಪ್ರತಿಷ್ಠೆಯ ಕೋಟೆಗಳಲ್ಲಿ ಒಂದಾಗಿತ್ತು. ಇದನ್ನು ಗೆದ್ದುಕೊಳ್ಳಲಿಕ್ಕಾಗಿ ವಿಜಯನಗರದ ಅರಸರು, ಆದಿಲ್ ಶಾಹಿಗಳು, ಪೇಶ್ವೆಯವರು, ಟಿಪ್ಪು ಸುಲ್ತಾನ್, ಬ್ರಿಟಿಷರು ಇವರೆಲ್ಲರೂ ಕೂಡ ಕಾದಾಟವನ್ನು ಮಾಡಿದರು ಅಂತ ಅನ್ನೋದನ್ನು ಇತಿಹಾಸ ನಮಗೆ ತಿಳಿಸ್ತದೆ. ಕೋಟೆ ಎಷ್ಟು ವಿಸ್ತೀರ್ಣ ಇದೆ ಮೇಡಮ್? ಕೋಟೆ ತುಂಬ ಚಿಕ್ಕದು, ಬಹಳ ದೊಡ್ಡದೇನಲ್ಲ. 20-22 ಎಕರೆಗಳಿರಬಹುದು ಅಂತ ನಾನು ಅಂದ್ಕೊಳ್ತೀನಿ ಅಷ್ಟೇ. ಸ್ಪಷ್ಟವಾಗಿ ನನಗೆ ಗೊತ್ತಿಲ್ಲ. 22 ಎಕರೆ ಚಿಕ್ಕದಾ ಮೇಡಮ್? ಹಾಂ, ತುಂಬ ಚಿಕ್ಕದೇನೆ. ಯಾಕೆಂದರೆ ಕೆಲವು ಕಡೆ ಕೋಟೆಗಳು ಬಹಳ ವಿಸ್ತಾರವಾಗಿ 100 ಎಕರೆಗಳಷ್ಟು ವ್ಯಾಪಿಸಿರೋದ್ರಿಂದ ಇದು ಧಾರವಾಡದ ಕೋಟೆ ಆ ದೃಷ್ಟಿಯಿಂದ ತುಂಬ ಚಿಕ್ಕದು ಅಂತಲೇ ಅನಿಸ್ತದೆ. ಕೋಟೆನ ಯಾವ ರೀತಿ ಸ್ಟ್ರಕ್ಚರಲ್ ಕಟ್ಟಿದ್ದಾರೆ, ಯಾವ ರೀತಿ ಇದೆ? ಕೋಟೆ ವಿಷಯಕ್ಕೆ ಬಂದಾಗ ಇದು ಈ ಜಂಬಿಟ್ಟಿಗೆ ಅಂತ ಈ ಕಡೆ ಕರೀತಾರೆ, ಆ ರೀತಿಯ ಒಂದು ಕಲ್ಲುಗಳು ಮತ್ತು ಕೆಂಪು ಕಲ್ಲುಗಳನ್ನು ಮಣ್ಣಿನಿಂದ ಕಟ್ಟಿರ್ತಕ್ಕಂಥದ್ದು. ಮೇಲೆ ಗಾರೆಯಿಂದ ಅದನ್ನು ಪ್ಲಾಸ್ಟರ್ ಮಾಡ್ತಕ್ಕಂತಹ ಕೋಟೆ.
ಇದರ ಕೋಟೆಯ ಕಮಾನ್ನ ತಾವು ನೋಡಿದ್ರೆ ಗಮನಿಸ್ತೀರಿ, ಒಳಗಡೆ ಸುತ್ತಲೂ ಕಲ್ಲಿನ ಕೋಟೆ ಇದ್ದು ಮಧ್ಯ ಇರ್ತಕ್ಕಂತಹ ಈ ದ್ವಾರ ಏನಿದೆಯಲ್ಲ ಅದು ಕಟ್ಟಿಗೆದಾಗಿದೆ. ಇವತ್ತಿಗೂ ಕೂಡ ಆ ಕಟ್ಟಿಗೆಯ ಬಾಗಿಲಿನಲ್ಲಿ ಒಂದು ಕಮಾನ್ನಲ್ಲಿ 2 ಬಾಗಿಲುಗಳ ತಾವು ನೋಡಬಹುದು. ಹೌದು, ಆ ಕಡೆ ಈ ಕಡೆ 2 ಬಾಗಿಲುಗಳನ್ನು ನಾವು ನೋಡಬಹುದು. ಎಂಟ್ರಿ ಯಾವ ಕಡೆ ಮೇಡಮ್? ಈ ಕಡೆನಾ ಆ ಕಡೆನಾ? ಈ ಕಡೆಯಿಂದ. ಓಕೆ, ಅಲ್ಲೇ ಹೋಗೋಣ ಬನ್ನಿ. ಈ ಕಡೆಯಿಂದಲೇ ಇದೆ. ಈ 2 ಬಾಗಿಲುಗಳನ್ನು ನೀವು ನೋಡಬಹುದು. 2ನೇ ಕಮಾನಿನ ಬಾಗಿಲೇನಿದೆಯಲ್ಲ ಅದರಲ್ಲಿ ಒಂದು ಮಾತ್ರ ಕಟ್ಟಿಗೆದು ಕಾಣಿಸ್ತದೆ, ಇನ್ನೊಂದು ಹಾಳಾಗಿ ಹೋಗಿದೆ. ಅದನ್ನು ಇತ್ತೀಚೆಗೆ ರಿನೋವೇಟ್ ಮಾಡಿದ್ದಾರೆ. ಈಗಲೂ ಕೂಡ ತಾವು ಗಮನಿಸೋ ಹಾಗೆ ಈ ಮೊದಲನೇ ಕಮಾನ್ನ ಮೇಲ್ಭಾಗದಲ್ಲಿ ರಿನೋವೇಷನ್ ನಡೀತಾ ಇದೆ. ಅದರ ರಿಪೇರಿ ಇತ್ಯಾದಿಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ಕೂಡ. ಈ ಸ್ಟ್ರಕ್ಚರ್ ಎಲ್ಲ ನೋಡಿದರೆ ಇದು ಗುಂಬಜ್ ಆಕಾರದಲ್ಲಿ ಎಲ್ಲ ಇದೆ, ಒಳಗಡೆ ಎಲ್ಲ ಕಮಾನ್ ರೀತಿ ಎಲ್ಲ ಬಂದಿರೋದು. ವಿಜಯನಗರದ ಕಾಲಕ್ಕಾಗಲೇ ನಮಗೆ ಆದಿಲ್ ಶಾಹಿಗಳು ಅಂತ ನಾನು ನಿಮಗೆ ಪ್ರಸ್ತಾಪ ಮಾಡಿದೆ. ಈ ಮುಸಲ್ಮಾನ್ ಇಂಡೋ ಇಸ್ಲಾಮಿಕ್ ಶೈಲಿ ಅಂತ ನಾವೇನು ಕರಿತೀವಿ, ಆ ರೀತಿಯ ಕಮಾನಿನ ಬಾಗಿಲುಗಳನ್ನು ಈ ಮೇಲ್ಭಾಗದಲ್ಲಿ ನಾವು ಕಾಣಬಹುದು. ಬಹುಶಃ ಇದನ್ನು ಪ್ರಾರಂಭದ ಘಟ್ಟದಲ್ಲಿ ವಿಜಯನಗರದ ಅರಸರ ಕಾಲದೊಳಗೆ ಧರಾರಾವ್ ಅನ್ನೋರು ಕಟ್ಟಿದ್ರು ಅಂತ ಏನು ಹೇಳ್ತಾರೆ. ಆ ಸಂದರ್ಭದಲ್ಲಿ ಕೆಳಭಾಗ ಮಾತ್ರ ಇರಬಹುದು. ಮೇಲಿನ ಕಮಾನುಗಳಿರ್ತಕ್ಕಂತಹ ಈ ದ್ವಾರದ ಒಂದು ಸ್ಟ್ರಕ್ಚರ್ ಏನಿದೆಯಲ್ಲ ಇದನ್ನು ಆದಿಲ್ ಶಾಹಿಗಳ ಸಮಯದಲ್ಲಿ ಅವರ ಕಾಲದಲ್ಲಿ ಮಾಡಿರಬಹುದು. ಹಾಗಾಗಿ ಅಂತಹ ಒಂದು ಆಕಾರವನ್ನು ಕೊಟ್ಟಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ. ಕೋಟೆ ಬಾಗಿಲು ನೋಡಿ ಮೇಡಮ್ ಹೇಗಿದೆ, ಇನ್ನೂ ಎಷ್ಟು ವರ್ಷ ಹಳೆಯದು, ಅಂದಾಜು ಸುಮಾರು ಒಂದು 500 ವರ್ಷಗಳ ಹಳೆಯ ಬಾಗಿಲಿದು. ಬಹುಶಃ ಇದೆಲ್ಲ ಸಾಗವಾನಿ ಕಟ್ಟಿಗೆ ಆಗಿರೋದ್ರಿಂದ ಹುಳು ಹತ್ತದೇನೆ ಇಲ್ಲಿವರೆಗೂ ಇಷ್ಟು ಸುಸ್ಥಿತಿಯಲ್ಲಿ ಇದು ಉಳಿದು ಬಂದಿದೆ ಅಂತ ಅನ್ನೋದನ್ನು ನಾವು ನೋಡಬೇಕಾಗ್ತದೆ. ಹೌದು, ಇಲ್ಲಿ ಲಾಕ್ ಮಾಡೋದು ಅಗ್ನಿ ಅಂತ ಹೇಳ್ತೀವಲ್ಲ ಅದನ್ನು ಕೂಡ ಇಲ್ಲೇ ಬಿಟ್ಟಿದ್ದಾರೆ. ಅದ್ರ ಜೊತೆ ಹೌದು, ಅದು ಮತ್ತೆ ಇಲ್ಲಿ ಓಡಾಡಕ್ ವ್ಯವಸ್ಥೆ ಇಲ್ಲ. ಮೈನ್ ಒಂದು ರಸ್ತೆ, ಮುಖ್ಯ ರಸ್ತೆ ಮಾಡಿದ್ದಾರೆ ಇವಾಗ. ಹಾಗಾಗಿ ಇಲ್ಲಿ ಹಾಗೇನೆ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಈಗ ಮುಚ್ಚಿ ತೆಗೆಯೋದಕ್ಕೆ ಬರದ ಹಾಗೆ ಅದನ್ನು ಫಿಕ್ಸ್ ಮಾಡಿದ್ದಾರೆ ಅಷ್ಟೇ. ಆದರೆ ಆ ಕಾಲದೊಳಗೆ ಈ ಬಾಗಿಲುಗಳನ್ನು ಎರಡನ್ನು ಸರಿಸಿ ಲಾಳಗುಂಡಿಗೆ ಅಂತೇವೆ ನಾವು, ಹಿಂದುಗಡೆ ದೊಡ್ಡದಾದಂತಹ ಲಾಳಗುಂಡಿಗೆಯನ್ನು ಹಾಕಿ ಬಾಗಿಲನ್ನು ಭದ್ರಪಡಿಸಲಾಗ್ತಾ ಇತ್ತು ಮತ್ತು ಅದಕ್ಕೆ ಕೀಲಿಯನ್ನು ಕೂಡ ಹಾಕಲಾಗ್ತಾ ಇತ್ತು. ಈ ಡಿಸೈನ್ ನೋಡಿದ್ರೆ ಮತ್ತೆ ಸಾಗುವಾನಿ ಮತ್ತೆ ಕಬ್ಬಣ ಎರಡರಿಂದಲೂ ಮಿಕ್ಸ್ ಮಾಡಿ ಕಟ್ಟಿದ್ದಾರೆ. ಹೌದು, ಅಂದರೆ ಬರೀ ಕಟ್ಟಿಗೆದಾದರೆ ಬಹಳ ದಿವಸ ಉಳಿಯಲಿಕ್ಕಿಲ್ಲ ಅನ್ನೋದು ಮತ್ತು ಭದ್ರತೆಯ ದೃಷ್ಟಿಯಿಂದ ಕಬ್ಬಿಣದ ಈ ಪಟ್ಟಿ ಇತ್ಯಾದಿಗಳನ್ನೆಲ್ಲ ಹಾಕಿ ಕಟ್ಟಿದ್ದಾರೆ ಅಂತ ಅನ್ನೋದನ್ನ ನೋಡಿ. ಈ ಡೋರ್ ಎಲ್ಲ ಬಾಗ್ಲೆಲ್ಲ ಹಾಕೋದಕ್ಕೆ ಸ್ಟ್ರಕ್ಚರ್ ನೋಡಿದ್ರೆ ಒಬ್ಬರಿಂದ ಸಾಧ್ಯ ಆಗ್ತಾ ಇರಲಿಲ್ಲ ನಿಜವಾಗ್ಲೂ. ಅಷ್ಟು ಖಂಡಿತ 7-8 ಜನ ಸೇರ್ಕೊಂಡು ಆ ಬಾಗಿಲುಗಳನ್ನು ಮುಚ್ಚುತ್ತಾ ಇದ್ರು ಅಂತ ನಾನು ಅಂದ್ಕೊಳ್ತೀನಿ. ಮತ್ತೆ ಇತಿಹಾಸದಲ್ಲಿ ಮತ್ತೆ ಕೆಲವೊಂದು ಕಡೆ ಓದ್ತೀವಿ ಆನೆಯಿಂದ ಅರಮನೆ ಬಾಗಿಲು ತೆಗಿಸ್ತಾ ಇದ್ರೆ, ಬಾಗಿಲು ತೆಗಿಸ್ತಾ ಇದ್ರು ಅಂತ. ಯಾಕೆಂದ್ರೆ ಇಷ್ಟೊಂದು ದೊಡ್ಡದಾಗಿ ಇಷ್ಟೊಂದು ಬೃಹದಾಕಾರ ಇದ್ರೆ ಸೈನಿಕರು ಆಗ್ತಾ ಇರ್ಲಿಲ್ಲ, ಆನೆ ಬಂದೊಂದೇ ಸಲ ಎಳಿತಾ ಇತ್ತು. ಹಂಗಾಗಿನೇ ಅವತ್ತು ಬೆಳಗಿನ ಜಾವ ಓಪನ್ ಮಾಡ್ತಾ ಇದ್ದೀವಿ. ಇದನ್ನ ಈಗಲೂ ಕೂಡ ನಾವು ವಿಜಯನಗರದ ಅರಸರ ಕಾಲದ ಕೆಲವು ಚಲನಚಿತ್ರಗಳನ್ನ ನೋಡಿದಾಗ್ಯೂ ಕೂಡ ಆನೆಗಳಿಂದ ಬಾಗಿಲುಗಳನ್ನ ಹಾಕುವುದು ಮತ್ತು ತೆಗೆಸುವುದು, ಹಾಗೆಯೇ ಐತಿಹಾಸಿಕವಾಗಿಯೂ ಕೂಡ ಕೆಲವು ದಾಖಲೆಗಳ ಪ್ರಕಾರ ಆನೆಗಳಿಂದಲೇ ಈ ಬಾಗಿಲುಗಳನ್ನ ಹಾಕಿಸ್ತಾ ಇದ್ರು ಮತ್ತು ತೆಗೆಸ್ತಾ ಇದ್ರು ಅಂತ ಅನ್ನೋದು ಬರ್ತದೆ. ಅಂದಾಜು ಎಷ್ಟು ಅಡಿ ಇರ್ಬೋದು ಈ ಬಾಗಿಲು? ಹೆಬ್ಬಾಗ್ಲೇ ನನಗೆ ಆಶ್ಚರ್ಯ ಆಗ್ತಾ ಇದೆ. ಪ್ರತಿಯೊಂದು ಅರಮನೆಗಳನ್ನ ನೋಡಿದಾಗ ಆಗಿರ್ಬೋದು, ಕೋಟೆ ನೋಡಿದಾಗ ಆಗಿರ್ಬೋದು, ಈ ರೀತಿ ಒಂದು 17-18 ಅಡಿ ಎತ್ತರದ ಬಾಗಿಲಿದೆ ಇದು. 18 ಅಡಿ ಇದೆ ಮೇಡಮ್. ಅಂದಾಜು 18 ಅಡಿ ಎತ್ತರ ಇದೆ, 10 ಅಡಿ ಅಗಲ ಇದೆ. ಆ ಥರ ಎರಡೂ ಕಡೆ ಅಂತ ನಾವು ಹಿಡ್ಕೊಂಡ್ರೆ ಈ ಕಡೆ 10 ಅಡಿಯ ಬಾಗಿಲು, ಆ ಕಡೆ 10 ಅಡಿಯ ಬಾಗಿಲು ಅಂತಂದರೆ 20 ಅಡಿ ಅಗಲದ 18 ಅಡಿ ಎತ್ತರದ ಬಾಗಿಲುಗಳಿವು ಅಂತ ಕಾಣಿಸ್ತದೆ. ಹೌದು, ಮತ್ತೆ ಇಲ್ಲಿ ನೋಡಿ ಮೇಲೆ ಎಲ್ಲ ಕಟ್ಟಿರೋದೆಲ್ಲ ಸಾಗುವಾನಿಯಿಂದ ಎಷ್ಟು ವರ್ಷ ಆಗಿದೆ ನೋಡಿ ಮೇಡಮ್. ನಿಜ, ಹಾಗೇನೆ ನಿಜ. ಸಾಗವಾನಿ ಕಟ್ಟಿಗೆಗೆ ತುಂಬ ಆಯುಷು, ಅದಕ್ಕೆ ಹುಳ ಹಿಡಿಯೋದಿಲ್ಲ, ಆಮೇಲೆ ಅದು ಬೇಗ ಹಾಳಾಗೋದಿಲ್ಲ, ಕೊಳೆಯೋದಿಲ್ಲ. ಅಂದರೆ ಈ ಸಾಗವಾನಿ ಕಟ್ಟಿಗೆಯನ್ನು ಸೀಸನ್ ಮಾಡಿದರೆ ಅದಕ್ಕೆ ಬಿಸಿಲು ಮಳೆ ಗಾಳಿಗಳಲ್ಲಿ ಅದನ್ನು ಒಡ್ಡಿ ಸೀಸನ್ ಮಾಡೋದು ಅಂತ ಹೇಳ್ತಾರೆ. ಆ ರೀತಿ ಮಾಡಿ ಹಾಕಿದರೆ ಅದು ನೂರಾರು ವರ್ಷಗಳ ಕಾಲ ಬಾಳ್ತದೆ ಅಂತ. ನೂರಾರು ವರ್ಷಗಳಿಂದ 500 ವರ್ಷದಿಂದ ಹೆಚ್ಚಿಗೆ ಆಗಿದೆಯಲ್ಲ, ಎಷ್ಟು ಮಳೆಲಿ ನೆಂದಿದೆ, ಬಿಸಿಲಲ್ಲಿ ಒಣಗಿದೆ. ಈ ಮರ ಆಗಿರ್ಬೋದು, ಹೆಬ್ಬಾಗ್ಲಾಗಿರ್ಬೋದು, ಇಲ್ಲಿ ಎಂಟ್ರೆನ್ಸಲ್ಲಿ ಮಾತ್ರ ಕಬ್ಬಣದಿಂದ ಕಟ್ಟಿದ್ರು ಕೂಡ ಇಲ್ಲಿ ಮೇಲೆಲ್ಲ ಫುಲ್ ಸಾಗುವಾನಿ, ಅದ್ರ ಮೇಲೆ ಮಣ್ಣೆಲ್ಲ ಹಾಕಿದಾರಲ್ಲ. ಇವಾಗಿನ ಕಾಲದ್ದು ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂದಾಗ ನಾವು 100 ವರ್ಷನೂ ಆಯ್ಸಿರಲ್ಲ. ನಿಜ 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 ನೀವು ಹೇಳೋದು. ಅವಾಗಿನ ಕ್ವಾಲಿಟೀಸ್ ನೋಡಿ ಮೇಡಮ್ ಹೇಗಿದೆ ಅಂತ. ಆಮೇಲೆ ಒಂದು ಮಾತನ್ನು ಗಮನಿಸಬೇಕು, ಈಗಿನ ಸಿಮೆಂಟಿಗಿಂತಲೂ ಹೆಚ್ಚು ಆ ಕಾಲದ ಗಾರೆ ಇದೆಯಲ್ಲ, ಅದು ಇವತ್ತಿಗೂ ಕೂಡ ಗಚ್ಚು ಅಂತಾರೆ ಅಥವಾ ಗಾರೆ ಅಂತಾರೆ, ಅದು ಇವತ್ತಿಗೂ ಕೂಡ ತುಂಬ ಸುಭದ್ರವಾಗಿ ಆ ಕಟ್ಟಡಗಳನ್ನು ಉಳಿಸ್ಕೊಂಡು ಬಂದಿದೆ. ಮೇಡಮ್ ನೀವು ಹೇಳಿದ್ರೆ ದುರ್ಗಾದೇವಿ ಟೆಂಪಲ್ ಅಲ್ಲ, ಇದು
ಕೋಟೆ ಬಾಗಿಲಲ್ಲಿ ಯಾವಾಗಲೂ ವಿಜಯನಗರ ಪೀರಿಯಡ್ನಲ್ಲಿ ವಿಜಯನಗರೋತ್ತರ ಕಾಲದೊಳಗೂ ಕೂಡ ಪ್ರತಿಯೊಂದು ಊರಿನಲ್ಲೂ ಹನುಮಂತ ದೇವಸ್ಥಾನಗಳಿರ್ತಿದ್ವು. ಇದು ಕೋಟೆಯನ್ನು ಪ್ರವೇಶ ಮಾಡಿದ ತಕ್ಷಣವೇ ಜನರಿಗೆ ಹನುಮಂತನ ದರ್ಶನ ಆಗಬೇಕು ಅನ್ನುವಂಥದ್ದು, ಆಂಜನೇಯನ ದರ್ಶನ ಆಗಬೇಕು ಅಂತ ಕಾರಣ ಇದು ಹನುಮಂತನ ದೇವಾಲಯ. ಓಕೆ, ಅಂದರೆ ಕಾರಣ ಏನು ಮೇಡಮ್? ಆಂಜನೇಯನ ಟೆಂಪಲ್ಲೇ ಅಥವಾ ಆಂಜನೇಯನ ವಿಗ್ರಹನೇ ಕೆತ್ತನೆ ಮಾಡಿ ನಿಲ್ಲಿಸ್ಬೇಕು ಕೋಟೆ ದ್ವಾರ ಬಾಗಿಲಲ್ಲಾಗಿರ್ಬೋದು, ಎಂಟ್ರೆನ್ಸ್ ಆದ ತಕ್ಷಣ ಒಂದು ಸಾಮ್ರಾಜ್ಯಕ್ಕೆ ಅದಕ್ಕೆ ಕಾರಣ ಅಂತಂದರೆ ವಿಜಯನಗರ ಕಾಲದೊಳಗೆ ಅದು ಕಿಷ್ಕಿಂಧ ನಗರ ಆಗಿತ್ತು, ಅಂಜನಾದ್ರಿ ಪರ್ವತ ಅಲ್ಲೇ ಇತ್ತು ಅಂತ ಹೇಳ್ತಾರಲ್ಲ, ತುಂಗಭದ್ರಾ ನದಿ ದಂಡೆಗೆ. ಹಾಗಾಗಿ ಹನುಮಂತ ಶ್ರೀರಾಮ ಭಕ್ತ, ಕಾರಣ ಅವನನ್ನು ದರ್ಶನ ಮಾಡಿದರೆ ನಮ್ಮ ಎಲ್ಲ ಪಾಪಗಳು ಪರಿಹಾರ ಆಗ್ತದೆ ಅನ್ನುವಂಥ ಒಂದು ನಂಬಿಕೆ ನಮ್ಮ ಜನರಿಗಿತ್ತು. ಹಾಗಾಗಿ ಪ್ರತಿಯೊಂದು ಊರಿನಲ್ಲಿಯೂ ಆ ಕಾಲದೊಳಗೆ ಹನುಮಂತನ ದೇವಾಲಯಗಳನ್ನು ಕಟ್ಟಿಸಿದರು. ವ್ಯಾಸರಾಯರು ಅವುಗಳನ್ನೆಲ್ಲ ಪ್ರತಿಷ್ಠಾಪನೆ ಮಾಡಿದರು ಅನ್ನುವಂತಹ ಮಾತಿದೆ. ಕೆಲವನ್ನು ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡ್ತಾರೆ, ಇನ್ನುಳಿದ ಕೆಲವುಗಳನ್ನು ಆ ಊರಿನ ಸ್ಥಳೀಯರೇ ಆಚಾರ್ಯರ ಮೂಲಕ ಪ್ರತಿಷ್ಠಾಪನೆ ಮಾಡಿದ್ದಿದೆ. ಬಹುಶಃ ಈ ಕೋಟೆಯಲ್ಲಿರ್ತಕ್ಕಂತಹ ಪ್ರವೇಶದಲ್ಲಿರ್ತಕ್ಕಂಥ ಈ ಆಂಜನೇಯನು ಕೂಡ ವಿಜಯನಗರ ಕಾಲದಲ್ಲಿಯೇ ಸ್ಥಾಪನೆಯಾದಂತಹ ದೇವರು ಅಂತ ನಾನು ಅಂದ್ಕೊಳ್ತೇನೆ. ಮತ್ತು ಇದೆಲ್ಲ ಇವಾಗ ರೂಪಾಂತರ ಪಡೆದಿದೆ. ಹೌದು, ಸಂಪೂರ್ಣ ಇದು ರೂಪಾಂತರ ಪಡೆದಿದೆ. ಬಹುಶಃ ಮೂಲ ಮೂರ್ತಿ ಮಾತ್ರ ಆ ಕಾಲದ್ದಿರಬಹುದು. ಅಲ್ಲಿ ಇದೆಯಲ್ಲ ಆ ಮೂಲ ಮೂರ್ತಿ ಒಳಗಡೆ ಇರ್ತಕ್ಕಂತಹ ಒಂದು ಸುಮಾರು ಒಂದೂವರೆ ಅಡಿ ಎತ್ತರ ಇರ್ತಕ್ಕಂತಹ ಮೂರ್ತಿ ಮಾತ್ರ ಅದು ಮೂಲದ್ದು ಅಂತ ನನಗೆ ಅನ್ನಿಸ್ತು. ಆ ಮೂರ್ತಿ ಮಾತ್ರ 400-500 ವರ್ಷದ್ದು ಇರಬಹುದು. ಈಗ ದೇವಾಲಯನ ಮಾತ್ರ ಮುಂಚೆ ಹಳೆ ದೇವಾಲಯ ಇತ್ತೇನೋ, ಆ ಹಳೆ ದೇವಾಲಯವನ್ನು ತೆಗೆದುಹಾಕಿ ಹಾಂ ಅದೇ ಸರಿ ಅಜ್ಜಾರದು ಅದು ಮೂರ್ತಿ ಕಲ್ಲು ಏನೋ ತಿರ್ಸ್ಬಿಟ್ಟು ತಕ್ಷಣ ಡೋರ್ ಬಾಗಿಲು ಏನೋ ಒಟ್ಟು ಓಪನ್ ಆಗ್ತೈತಂತ. ಅದು ಏನಾಗ್ಬಿಟ್ಟೈತಿ, ಪೂಜೆ ಮಾಡ್ತಾ ಅಲ್ಲೇ ಫಿಕ್ಸ್ ಆಗ್ಬಿಟ್ಟೈತೆ. ಆಮೇಲೆ ಅಲ್ಲೊಂದು ಡೋರ್ ಇರ್ತದಲ್ಲ, ಅದು ಮುಚ್ಚಿದಾರ ಚಿಕ್ಕದು ಮೂಲೆ ದಿಡಿ ಬಾಗಿಲು ಅಂತಾರೆ ಅದಕ್ಕೆ. ಅದು ಸಣ್ಣ ಬಾಗಿಲು. ಹೌದಾ? ಹಾಂ ಹಾಂ ಗೊತ್ತು ಗೊತ್ತು ಗೊತ್ತು. ಹಾಂ ಅಲ್ಲಿಂದ ಆಮೇಲೆ ತಿರ್ಗ ಉಳಿವಿ ಹೋಗೋದ ರಸ್ತೆ ಏನಾಯ್ತು, ಕಿತ್ತೂರು ಕೋಟೆಗೆ ಹೋಗೋ ರಸ್ತೆ ಒಳಗಿಂದೊಳಗೆ ಅಂಡರ್ಗ್ರೌಂಡ್ ಸುರಂಗ ಮಾರ್ಗದಲ್ಲೇನೆ ಹೋಗುವಂಥದ್ದು. ಕೆಲವೊಂದು ನಾನು ಒಂದು 95-94ದಾಗ ಒಬ್ಬರು ಕಡೆಯಿಂದ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅವ್ರು ಬೆಳಗಾವಿ ಇರ್ತಾರೆ, ಗೋಲ್ಡ್ ಹಿಡಿತಿದ್ರು. ಅವ್ರ ಕಡೆಯಿಂದ ಕೇಳಿದಾಗ ಅವರು ಏನು ಹೇಳಿದ್ರು, ಒಬ್ಬರು ಒಳಗೆ ಹೋಗೋರು ಹೊರಗೆ ಬರಲಿಲ್ಲ ಒಳ್ಳೆ ಅಂತ ಹೇಳ್ತಾರೆ. ಇರ್ಬೋದು, ಯಾಕೆಂದರೆ ಆ ಕಾಲದ ಸುರಂಗ ಮಾರ್ಗಗಳನ್ನೇನೋ ಅವ್ರು ಮಾಡಿದ್ರು, ಸರಿಯಾಗಿ ಜನ ಒಳಗಡೆ ಹೋಗ್ತಿದ್ರು ಬರ್ತಿದ್ರು. ಅದ್ರ ಮುಂದೆ ಕಾಲಕ್ರಮೇಣ ಏನಾಯಿತು, ಇಲ್ಲಿ ರಸ್ತೆ ಮತ್ತೊಂದು ಊರು ನಿರ್ಮಾಣ ಆದಮೇಲೆ ಮನೆಗಳು ಅವೆಲ್ಲ ನಿರ್ಮಾಣ ಆದ ನಂತರ ಆ ದಾರಿ ಮುಚ್ಚಿರಬಹುದು. ಹಾಗಾಗಿ ಎಲ್ಲೋ ಒಂದು ಕಡೆ ಕುಸಿತಗಳು ಕೂಡ ಆಗಿರಬಹುದು. ಈ ಹನುಮಾನ್ ಮೂರ್ತಿಯ ಬಗ್ಗೆ ಈಗಾಗಲೇ ಹೊರಗಡೆ ಇರೋರು ಒಂದು ವಿಶೇಷ ವಿಚಾರವನ್ನು ಹೇಳಿದ್ದಾರೆ. ಅದು ಈಗ ಸದ್ಯ ನಮಗಂತೂ ನನಗೆ ಗೊತ್ತಿಲ್ಲ, ಮತ್ತು ಅದು ಎಲ್ಲೂ ದಾಖಲು ಕೂಡ ಆಗಿಲ್ಲ. ಜನರ ಹೇಳಿಕೆ ಅಥವಾ ಐತಿಹ್ಯ ಅಂತ ನಾವು ಕರಿಬಹುದು ಅಷ್ಟೇ. ಪ್ರತಿ ಹನುಮ ಜಯಂತಿ ದಿವಸ ಇಲ್ಲಿ ವಿಶೇಷವಾದಂತಹ ಪೂಜೆ ಮತ್ತು ಅನ್ನಸಂತರ್ಪಣೆ ಇತ್ಯಾದಿಗಳು ಜರುಗ್ತವೆ. ಈ 6ನೇ ತಾರೀಕು ಏಪ್ರಿಲ್ ಈ ವರ್ಷ ಆಗ್ತಾಯಿದೆ. ಆಮೇಲೆ ಇದು ಮೂಲತಃ ನೋಡಿ, ಬಹುಶಃ ಕೋಟೆ ಈ ಭಾಗದೊಳಗೆ ಒಂದು ದೊಡ್ಡ ದೇವಾಲಯ ಇತ್ತು ಅಂತ ನನಗೆ ಅನ್ನಿಸ್ತದೆ. ಕಾರಣ ಏನು ಅಂತಂದರೆ, ಆ ಮೇಲ್ಭಾಗದಲ್ಲಿರ್ತಕ್ಕಂತಹ ಭಾಗದಲ್ಲಿರುವ ಗೋಪುರಗಳಿವೆ ಮತ್ತು ಸಿಂಹಗಳಿರುವಂಥದ್ದು. ಇದನ್ನು ಗಮನಿಸಿದರೆ ಇದು ಸುಮಾರು 11-12ನೇ ಶತಮಾನದ ಶಿಲ್ಪಗಳವು. ಹಾಗೆಯೇ ಇಲ್ಲಿ ಹೊರಗಡೆ ಹನುಮಂತೇವ್ರ ಗುಡಿ ಹೊರಗಡೆ ಒಂದು ಚಿಕ್ಕದೊಂದು ಗೋಪುರ ಇದ್ದಾಗಿದೆ. ಆ ಗೋಪುರವೂ ಕೂಡ ದೇವಾಲಯದ ಭಾಗವೇ. ಹಾಗಾಗಿ ಈ ಕೋಟೆ ಭಾಗದೊಳಗೆ ಒಂದು ಹಳೆಯ ಕಾಲದ ದೇಗುಲ ಇತ್ತು. ಬಹುಶಃ ಅದು ನನಗನ್ನಿಸಿದ ಮಟ್ಟಿಗೆ ಈಗೇನು ನಾನು 1117ರ ಕಲ್ಯಾಣ ಚಾಲುಕ್ಯ ತ್ರಿಭುವನಮಲ್ಲ 6ನೇ ವಿಕ್ರಮಾದಿತ್ಯನ ಪಟ್ಟದರಸಿ ಮಲಯಮತಿ ದೇವಿ ಆ ಕಾಲದೊಳಗೆ, ಆಕೆಯ ಆಳ್ವಿಕೆಯ ಕಾಲದೊಳಗೆ ಭಾಸ್ಕರ ದೇವ ಅನ್ನುವವನು ಈ ಊರನ್ನು ಆಳ್ತಾ ಇದ್ದ. ಆಳುವಂಥ ಸಂದರ್ಭದಲ್ಲಿ ಆತ ಸೋಮನಾಥೇಶ್ವರ ದೇವಸ್ಥಾನಕ್ಕೆ ದತ್ತಿಯನ್ನು ಕೊಡ್ತಾನೆ. ಅದನ್ನು ಗಮನಿಸಿದರೆ ನನಗನ್ನಿಸೋದು ಬಹುಶಃ ಈ ಕೋಟೆಯ ಪ್ರದೇಶದಲ್ಲಿಯೇ ಸೋಮನಾಥ ದೇವಾಲಯ ಇತ್ತು ಅಂತ. ಇವು ಕೂಡ ಸೋಮನಾಥ ದೇವಾಲಯದ ಭಾಗಗಳು ಅಂತ ನಾವು ಅಂದ್ಕೊಳ್ಬಹುದು. ಇಲ್ಲಿ ನೋಡಿ, ಇಲ್ಲಿದೆ, ಇಲ್ಲಿ ಒಂದು ಗೋಪುರದ ಆಕೃತಿ ಇದೆ. ಇದು ಕೂಡ ಹಳೆಯ ಕಾಲದ ದೇಗುಲದ ಭಾಗ. ಇದು ಅದನ್ನು ನಾವು ಉತ್ತರಾಂಗ ಅಂತ ಕರಿತೇವೆ. ನಾನು ಒಳಗಡೆ ಹನುಮಂತೇವರ ಗರ್ಭಗುಡಿಯ ಮೇಲೆ ಇರೋದನ್ನು ಭಾಗ ಅಂತ ತೋರಿಸಿದ್ನಲ್ಲ, ಅದು ಉತ್ತರಾಂಗ. ಇದು ದೇವಸ್ಥಾನದ ಗೋಪುರದ ಭಾಗ. ಅಂದರೆ
ಸುತ್ತಲೂ ಭಿತ್ತಿಯೊಳಗೆ ದೇವಕೋಷ್ಠಗಳು ಅಂತಿರ್ತವೆ, ಅಂದರೆ ಚಿಕ್ಕ ಚಿಕ್ಕ ಮಂಟಪಗಳಿರ್ತವೆ, ಅದರಲ್ಲಿ ಚಿಕ್ಕ ಚಿಕ್ಕ ದೇವರ ಮೂರ್ತಿಗಳಿರ್ತವೆ. ಅದರ ಮೇಲೆ ಈ ರೀತಿಯ ಗೋಪುರಗಳನ್ನು ಚಿತ್ರಿಸಿರೋದನ್ನು ನಾವು ಕಾಣ್ತೀವಿ. ಹಾಗಾಗಿ ಈ ಭಾಗದೊಳಗೆ ಅಂದರೆ ಕೋಟೆ ಭಾಗದೊಳಗೆ ಒಂದು ಹಳೆಯ ದೇವಸ್ಥಾನವೂ ಕೂಡ ಇತ್ತು ಅನ್ನೋದನ್ನು ಇವು ಸೂಚಿಸ್ತವೆ. ಅಲ್ಲಿ ಮೇಲೆ ಹೋಗಿ ಬರೋಣ ಬನ್ನಿ. ನಡೀರಿ. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.